ಮಸಾಜ್ ಮಾಡ್ಬೇಕಾ ನೀನು ಮಸಾಜ್? ಇವತ್ತು ನಿನ್ನ ತಲೆ ಐತೆ ಅಂತ ಇವತ್ತು ಗೊತ್ತಾಗುತ್ತೆ ರೀ ನಿನಗೆ. ಮಗ ಒಂದು ಅಲಿ ಹೊಡ್ಕೊಂಡು ಲ್ಯಾಪಾಗ ಮಗಳು ಮಾಡ್ತಾಳೆ ಅಂದ್ರೆ ಅಪ್ಪ ಬಂದು ಮಾಡಕ್ಕೆ. ಅಲ್ಲ, ಈ ಮೃದುವಾದ ಕೈಯಿಂದ ತಲೆ ಮೇಲೆ ಬಳ್ಳಾಡಿಸಿದ್ರೆ ಎಷ್ಟು ಆನಂದಕ್ಕಿತ್ತು ಜೀವಕ್ಕೆ ಅಂದ್ರೆ ಹೇಳಾಕೊಲ್ಲ. ಇವು ದೇವ್ರು ಏನೇನೋ ಅಂದ್ಕೊಂಡಿದ್ದೆ. ನಮ್ಮ ಮಾವ ಎಲ್ಲ ಬಂದು ಕುಳಿಗಡಿಸ್ಬಿಟ್ಟ. ಈ ಮಾವನ ಮಸಾಜ್ ತೊಗೊಂಡು ನಾನೇನು ಮಾಡ್ಬೇಕಾಗಿತ್ತು? ಏನೋ ನನಗೇನು ಹಿತ ಅನ್ಸೋದಿಲ್ಲ, ಇನ್ನೊಂಚೂರು ನೋವು ಆಗುತ್ತೆ. ಮಾವ, ನೀ ಏನು ಉಪಯೋಗ ಇಲ್ಲ ಬಿಡ ಮಾವ. ಅಲ್ಲ, ನೀ ಮಾಡಿದ್ರೆ ಏನು ಗಂಡು ಮಕ್ಕಳು ಮಾಡಬಾರ್ದು. ಯಾವಾಗಲೂ ಗಂಡು ಮಕ್ಳಿಗೆ ಹೆಣ್ಮಕ್ಳು ಮಾಡ್ಬೇಕು, ಹೆಣ್ಮಕ್ಳಿಗೆ ಗಂಡು ಮಕ್ಳು ಮಾಡ್ಬೇಕು. ಏನ್ಲೇ ಅದು ಡಬಲ್ ಮೀನಿಂಗ್ ಮಾತು? ಅದ ಮಾವ ಮಸಾಜ್. ಈಗ ಗಂಡ ತಲೆ ಕೊಟ್ಟು ಹೆಂಡತಿ ಕೈಯಾಗ ಕುಂತು ಹೆಂಡತಿ ಮಸಾಜ್ ಮಾಡೋ ಮುಂದೆ ಆರಾಮ್ ನಿದ್ದೆ ಮಾಡ್ತಾನೆ. ಅದ ಹೆಂಡತಿಗಿಂತ ಮಸಾಜ್ ಮಕ್ಕಳು ಗಂಡ ಮಾಡ್ತಾನಿಲ್ಲ ಹಂಗ ಮತ್ತೆ. ಹೋಗ ಮಾವ, ನೀ ಬೇಡ, ನಿನ್ನ ಮಗಳು ಮಾಡ್ತಿದ್ಲು, ನೀ ಒಳ್ಳೆ ಬಂದೆತ್ತಾಗ. ಏ ಮಗ್ಸುಳಿ ಮಗನೆ, ನಾಳೆ ನೀನು ಮಾಡ್ಕೊಂಡು ಹೆಂಡತಿ ಮಾಡ್ತಾಳ, ನನ್ನ ಮಗಳು ಯಾಕೆ ಮಾಡ್ಬೇಕು? ಈಗ ಮಾಡ್ಕತ್ತೀನಿಲ್ಲ, ಮಾಡ್ಸ್ಕೋ ಸುಮ್ಮನೆ. ಅಯ್ಯೋ ಮಾವ, ನಾಳೆ ನಿನ್ನ ಮಗಳ ನನಗೆ ಏನು ತ್ಯಾಗಕ್ಕಿ ನನಗೆ ಗೊತ್ತು, ನಮ್ಮ ಅಕ್ಕಗೆ ಗೊತ್ತು, ನಿನಗೆ ಇನ್ನೇ ಗೊತ್ತಿಲ್ಲ, ಲೇಟಾಗಿ ಗೊತ್ತಾಗುತ್ತೆ. ಅದ್ರ ಆಸೆ ನಾನು ತಡೆಯೋಕೆ ಹೋಗಲ್ಲ ನೋಡು, ಅದಕ್ಕೂ ಮಾಡ್ಸ್ಕೊಳಕತ್ತಿದ್ದೆ. ಆ ಯಪ್ಪ, ಏ ಮಾವ, ನಾನೇನು ತಲೆ ಅಂತ ತಿಳ್ಕೊಂಡು ಏನು ರೊಟ್ಟಿ ಮಾಡ ಹಂಚ ಅಲ್ಲ ಕೊಳೆಗೆ ಅಂತ ತಿಳ್ಕೊಂಡೆ. ರೊಟ್ಟಿ ತರ್ತಿಲ್ಲ ಹಂಗ ಒಂದು ರೊಟ್ಟಿ. ಯಪ್ಪ ನೋವಾಗ್ತೈತೆ ಮಾವ, ತಲೆ ಒಟ್ಟು ನೋಡು ಒಟ್ಟು. ಕೂದಲ ಜಗ್ ಬಿಡ ಮಾವ. ಕೂದಲು ಇರೋ ಒಂದು ಹಾಕದವ ಮಾವ, ವಯಸ್ಸು ಬೇರೆ ಹಾಕದತ್ತೆ. ಕಿತ್ಕೊಂತ ಮತ್ತೆ ಹುಟ್ಟಲ್ಲ ತಲೆಯಾಗ. ಮತ್ತೆ ಈಗ ಹೆಣ್ಣು ಕೊಡೋರಿಲ್ಲ, ನಾಳೆ ನನಗೆ ಅಣ್ಣ ಹುಟ್ಟಲ್ಲ ನನ್ನ ಜೀವನದಾಗ. ಮಾವ ಕಿತ್ಬಿಡ ಕೂದಲನ ಪುಣ್ಯ ಬರುತ್ತೆ. ನನ್ನ ಮಗಳು ಬೇಕು, ನನ್ನ ಮಗಳು. ಓಹೋ, ನಿನ್ನದು ನಿಮ್ಮ ಅಕ್ಕ ನಿಮ್ಮವ್ವ ಏನು ಮಾಡಿರೋದು ನನಗೆ ಗೊತ್ತಿಲ್ಲ ಅಂತಿಕೊಂಡ್ರೆ ಹೆಂಗೆ ಮಾಡಿ ಒಟ್ಟು ನನ್ನ ಮಗಳು ಪಾಪ ತಂದೆ ತಾಯಿಲ್ಲ ಪರದೇಶಿನ ನಿನ್ನಂತೂ ಗಂಟೆ ತಗೊಂಡು ಹೋಗತ್ತಾರಲ್ಲ. ಹೆಣ್ಣು ಕೊಡೋಕದಿಕ್ಕಿಲ್ಲ, 108 ಚಟ ಅದಾವು, ನೀನು ತುಸಾದವ ಚಟಗೆ ಏನು ಗೊತ್ತಿಲ್ಲ ನನಗೆ. ಆ ಹುಡುಗಿ ಜೀವನ ಹಾಮ್ಲೋಕತ್ ಮಾಡ್ರಲ್ಲ ಎಲ್ಲರೂ ಸೇರಿ. ಮಾಡ್ತೀನಿ ಬಾಲಿ ನೀನು. ಮಾವ, ಹಂಗೆ ಯಾಕೆ ಕೂದಲ ಜಗತ್ತೆ ಯೋಯಪ್ಪ? ಸುಳ್ಳು ಮನೆ ಯಾವ ಕೂದಲು ಜಗತ್ತಾನೆ ಅಲ್ಲೇ ಕಟಿಂಗ್ ಮಾಡೋ ಹಂಗೆ ಮಸಾಜ್ ಮಾಡ್ತಿರ್ತಿಲ್ಲ, ಹಿಂಗೆ ಹೋದಿಲ್ಲ. ಟಕ 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 ಅಂತಂದು ಪಟ 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 ಅಂತಂದು ಬಡಿಯೋದು, ಅತ್ತಗಿತ್ತ ಗುಣ ನಡೆಸೋದು, ಕೂದಲು ಹಿಡಿದು ಜಗ್ಗದು ಮಾಡ್ತಿರಲ್ಲ. ನಾನು ಅದ್ರಾಗ ಮಾಡಕತ್ತೀನಿ, ನಾ ಬೇರೆ ಮಾಡ್ತೀನಿ, ಅವ್ರು ಬೇರೆ ಮಾಡ್ತಾರೆ. ತಡಿ ಒಟ್ಟು ಅತ್ತಗಿತ್ತಾಗ ಎಣ್ಣೆ ಜಗ್ಗಿ ಹತ್ತಿಲ್ಲ, ಒಟ್ಟು ಕೈಲಿ ಒಟ್ಟು ಹಚ್ಚಿ ಪಟ 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 ಬಿಡ್ತೀನಿ, ಎಲ್ಲ ಕೆಳಗೆ ಇಳಿತೈತಿ. ಯಪ್ಪ ಮಾವ, ಕೈಯಾಗಿರೋ ಬರೋ ಶಕ್ತಿ ತೊಗೊಂಡು ತಲೆ ಮೇಲೆ ಹಾಕಿ ರಪ್ 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 ಬಡಿಯಕತ್ತೀಯ. ಮಸಾಜ್ ಅಂದ್ರೆ ಹಂಗ ನಮ್ಮ ಮೆಲ್ಲಕ್ಕೆ ತಲೆಯಾಗಿ ಇಳಂಗೆ ಮೆಲ್ಲಕ್ಕೆ ಟಪ ಟಪ ಬಡಿತಾರ. ನೀನೇನು ಮರ ನಮ್ಮನಿ ಹಾರಿ ತೊಗೊಂಡು ಗುದ್ದಕತ್ತೀಯಲ್ಲ ಮಾವ. ಬೇಡ, ನೀನು ಮಾಡೋದೇ ಬೇಡ. ಇವಡ ನಾನು ಸಿಟ್ಟು ತರಿಸ್ಬಿಡ, ಮತ್ತೆ ಸಿಟ್ಟು ಬಂತ ಮತ್ತೆ ಇದಕ್ಕಿಂತ ಜಾಸ್ತಿನೇ ಮಾಡ್ತೀನಿ. ಅಲ್ಲೇ ಮೊಬ್ಬ ಮಗನ ಮಸಾಜ್ ಮಾಡ್ಬೇಕು ಅಂತಂದು ಆ ಹುಡುಗಿ ತೋರಿಸಿ ಕಂಡ್ಬಿಡ್ತೈತಿ. ನಾನು ಮತ್ತೇನೋ ಪಾಪ ಅಳಿಯ ಮಾಡಿರತ್ತಂತ ಬಂದ್ರೆ ಈ ನಮ್ಮನಿ ಮಾಡ್ತೀನಿ. ಅಲ್ಲ ಪುಣ್ಯ ಬೇಕು ನನ್ನ ಕೈ ಮಸಾಜ್ ಮಾಡಿಸ್ಕೊಳಕ್ಕೆ. ಏನಂತ ತಿಳ್ಕೊಂಡು ನೀನು ಇನ್ನವರೆಗೂ ಇಷ್ಟು ವರ್ಷ ಆದ್ರೂ ನೀನು ಇದು ನನ್ನ ಹೆಂಡತಿಗೆ ಒಂದು ಚೂರು ತಲೆ ಮುಟ್ಟಿಲ್ಲ ನನಗೆ ಗೊತ್ತೇನೆ ಅಂತ. ನೀನು ತಲೆ ಮುಟ್ಟಿ ನಿನಗೆ ಎಣ್ಣೆ ಹಾಕಿ ಮಸಾಜ್ ಮಾಡತ್ತೀನಿ, ನೀನು ಪುಣ್ಯ ಯಾವ ಜನದ ಪುಣ್ಯ ಮಾಡಿದ್ದೇನೆ. ನನ್ನ ಕೈ ತಪ್ಪಿಸ್ಕೊಂತೀನಿ. ನೋಡ ಹೋದ್ರೆ ಇದ್ಮೇಲೆ ಕಾಲಿಟ್ಟು ತೊಳ್ಬಿಡ್ತೀನಿ ನೀನು. ಅವು ಯಾಕ ಯವ್ವ ಎಲ್ಲದ್ರ ಬರ್ರಿ, ಯಾಕ ಮಾವ ನನ್ ಕೊಲ್ತಾನ ಬಾರ. ಅಲ್ಲಲೇ ನಾನೇನೇನು ಕೊಲ್ಲಕತ್ತೀನಿ, ತಲೆಗೆ ಮಸಾಜ್ ಮಾಡತ್ತೀನಿ, ಊರ್ ಮಂದಿನ ಕರ್ದಂಗೆ ಕರಿತಿಲ್ಲ. ಕರ್ಕೊ ಹೋಗಿ, ನಾ ಮಾತ್ರ ಏನಾದ್ರು ಬಿಡಲ್ಲ. ಅಲ್ಲ ಮಾವ, ಸಾಕು ನೀ ಮಾಡಿದ ಮಸಾಜ್ ನನಗೆ ಜಗ್ಗಿ ಆತು, ನಾವಲ್ಲೇ ಸಾಕು ಕೈ ಬಿಡು. ಅದೇಂಗಾದೀತು? ಮಸಾಜ್ ಅಂದ್ರೆ ಮಸಾಜ್ ತಂಗೆ ಇರ್ಬೇಕು. ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಮಾಡೇ ಮಾಡ್ತೀನಿ. ಎಣ್ಣೆ ಖಾಲಿ ಆಗಬೇಕು, ನಿನ್ ತಲೆ ಕೂದಲು ಕಿತ್ತಿರ್ಬೇಕು, ಹಂಗೆ ಮಾಡ್ತೀನಿ. ಏನು ಮಾವ, ತಲೆ ಕೂದಲು ಕಿತ್ತೀಯ? ಹಂಗಲ್ಲ ನಾ ಏನಕ್ಕೋ ಏನಂದೆ, ತಲೆಯಾಗ ಕೂದಲ ಇದು ಎಣ್ಣೆ ಹಿಡ್ಕೋಬೇಕು, ಎಟ್ಟೆ ಎಣ್ಣೆ ಇಳಿಬೇಕು, ಕಣ್ಣು ತಂಪಾಗಬೇಕು, ತಲೆ ತಂಪಾಗಬೇಕು, ಹಂಗೆ ಮಾಡ್ತೀನಿ, ಸುಮ್ಮನೆ. ಯವ್ವ ಯಾಕ ಯವ್ವ, ಇವ್ರೇನು ಬರ್ತಿದ್ದಂಗಿಲ್ಲ, ನಮ್ಮ ಮಾವ ನನ್ನ ಕೈ ಬಿಡ್ತಿದ್ದಂಗಿಲ್ಲ. ದೇವ್ರೇ ಮಾವ ನಿನ್ನ ಖಾಲಿ ಹೋಗ್ತೀನಿ, ಉದ್ದಕ್ಕೆ ಸಾಷ್ಟಂಗೆ ಆಗ್ತೀನಿ. ಬೇಡ, ನನಗೆ ಈ ಮಸಾಜ್ ಮಾಡೋದು ಬೇಡ, ಸಾಕಂದ್ರೆ ಸಾಕು. ತಲೆಗೆ ನೀನು ವರ್ಷ ಪೂರ್ತಿ ಅಲ್ಲ ಜನ್ಮ ಪೂರ್ತಿ ತಲೆಗೆ ಮಸಾಜ್ ಮಾಡಿಸ್ಕೊಳ್ಳಲ್ಲ, ನವನೇ ಮಾಡಿಬಿಟ್ಟಿದ್ರಿ ನಾವಲ್ಲೇ ಸಾಕು. ಇಲ್ಲೋಡ, ನಾ ಒಂದು ಸಲ ಕೈ ಇಟ್ಟಿನಿ ಅಂದ್ರೆ ಒಂದು ನಿನ್ನ ತಲೆ ಹೋಗಿರ್ಬೇಕು, ಇಲ್ಲ ನನ್ನ ಕೈ ಬ್ಯಾನ್ ಆಗ್ಬೇಕು. ಅಲ್ಲಿವರೆಗೂ ಮಾತ್ರ ನಮ್ಮ ಮಸಾಜ್ ಸಲ ನನಗಿನ್ನ ಕೈ ಬ್ಯಾನ್ ಆಗಿಲ್ಲ, ಸುಮ್ಮನೆ ಒಟ್ಟು. ಯವ್ವ ಮಾವ, ನಾವಲ್ಲ ನಿನ್ನ ಕುಟ ಮಸಾಜ್ ಮಾಡಿಸ್ಕೊಳಕ ಅಲ್ಲ, ತಲೆ ಬೇನೆ ಆಗತ್ತೆ, ತಲೆನೋವು ಎತ್ತು, ತಲೆ ಹೊಡಾಕತ್ತೆ ಯಪ್ಪ. ದೇವ್ರೆ ಮಾವ ಬೇಡ ಯಪ್ಪ, ನಿನ್ನ ಕೈ ಮುಗಿತೀನಿ, ನಾನು ತಲೆಯಿಂದ ಓದ್ತನಂಗೆ ಆಗ್ತೈತಿ, ಬಿಡು, ನನಗೆ ಬೇಡ. ಅಯ್ಯೋ ಮಾವ ಮೇಲೆ ಹಚ್ಕೊಟ್ಬಿಟ್ಟೆಲ್ಲ ಯಪ್ಪ, ಬಿಡು ಯಪ್ಪ, ನನ್ನ ತಲೆ ಬಿಡು ಮಾವ, ನಿನ್ನ ಕೈ ಮುಗಿತೀನಿ ಬಿಡ. ಸುಳೆ ಮಗನ, ಮತ್ತೆ ತಲೆ ತಿಕ್ಕು ಮಸಾಜ್ ಮಾಡು, ಎಣ್ಣೆ ಹಚ್ಚ ಅಂತ ಹೇಳೋದು ನೀನ. ಈಗ ಹಚ್ಚಕ್ ಬಂದ್ರೆ ಹುಡುಕಿ ಅನ್ಲೆ, ನೀ ಎಲ್ಲಿ ಹುಡುಕಿ ಪಾತ್ರದ ಹೋಗ್ಕೊಡ್ ಬಿಡಂಗಿಲ್ಲ ಮಗನ ನೀನು ಇವತ್ತು. ನಾನು ಯಾಕ ಬರ್ರಿ ಯವ್ವ, ಇವಕ್ಕೇನ ಕಿವಿಗೆ ಏನಾರ ಹೊಕ್ಕೊಡತ್ತೆ, ಕಿವಿ ಚಿಮ್ನಿ ಕಡ್ಡಿ ಕೊರ್ದಬೇಕ ಏನು ಇವಕ್ಕ? ಅಲ್ಲ ಕಿವಿ ಕಸುಲ ನೀ ಎಷ್ಟು ಗಂಟ್ಲರಂಗೆ ಅವಾಗಿಂದ ಓದ್ರಾಕತ್ತೀನಿ, ಒಬ್ರು ಅನಿಕೆ ಕೊಲ್ರಲ್ಲ ಯವ್ವ. ಯಾಕ ಮಾವ ನನ್ ಕೊಲ್ಲಕತ್ತಾನ ಬರೇ ಯವ್ವ ಬರ್ರಿ. ಅಳಿಯರ ಯಾಕ್ರಿ ನನ್ನ ಮಗ ಏನ್ ಮಾಡೇನ್ರಿ? ಮ್ಯಾಗ ಹತ್ಕೊಂತಿ ನಮ್ಗೆ ಹೊಡಕತ್ತಿರಲ್ಲ, ಏನಾದ್ರಿ ನನ್ನ ಮಗ ಯಾಕೆ ಹೊಡಕತ್ತಾರೆ? ಬಿಡ್ರಿ ಅಳಿಯರ. ರೀ ಏನಾದ್ರಿ? ನಮ್ಮ ತಮ್ಮಗೆ ಯಾಕೆ ಹೊಡಕತ್ತೀರಿ? ಅದ ನಮ್ಗೆ ಹೇಳಕತ್ತಿತ್ತಲ್ಲ, ಬಿಡ್ರಿ ನಮ್ಮ ತಮ್ಮನ್ನ. ಯಾಕ ಪುಣ್ಯ ಬಂತು, ಈಗ ಬಂದ್ರಲ್ಲ, ತಾತು ಗೊತ್ತಂದ ನಾ ಗಂಟ್ಲ ಚಿರಾಗ್ತೀನಿ, ಬರ್ರಿ ನನಗೆ ಕಾಪಾಡಿ ಬರ್ರಿ ಅಂತಂದು ಈಗ ಬಂದ್ರಲ್ಲ. ಈಗ ಯವ್ವ ಬಿಡಿಸ್ಬೇ, ಮಾವ ನೋಡ್ಬೇ ಮ್ಯಾಕ್ ಅಂತೇನ ಇಳಿಸ್ಬೇಕೆಲ್ಲಾಗ.
ಅಳಿಯರ ಈ ಅಳಿಯರ ಏನ್ರಿ ಇದು ಸರಿ ಸರಿ ಕಣಂಗಿಲ್ಲ ನೋಡ್ರಿ ಅಳಿಯರ ಏನ್ ಮಾಡ ನನ್ನ ಮಗ ತಪ್ಪನಂದ್ರೆ ಹೇಳಲ್ಲ ಒಟ್ಟ ಈ ನಮ್ನಿ ಮ್ಯಾಕ್ ಕುತ್ಕೊಂಡು ನಮ್ನಿ ಹಣೆ ಕತ್ತಿರಲ್ರಿ ನುಗ್ಗರೆ ಇಲ್ಲಿ ಅಳಿಯರ ಅಯ್ಯ ಹತ್ತೀರ ತೋ ನೀವು ತಪ್ಪು ತಿಳ್ಕೊಳಕತ್ತೀರಿ ನಾನು ನನ್ನ ಹಳೆ ಹೊಡಿತೀನನ್ರಿ ಹೊಡೆಯಕತ್ತಿಲ್ರಿ ಅಯ್ಯೋ ಎಣ್ಣೆ ಹಚ್ಚಿ ತಲೆಗೆ ಮಸಾಜ್ ಮಾಡು ಅಂತ ನಾನು ಕತ್ತಿದ್ದೆ ಅಲ್ಲಿ ನೋಡಿ ಎಣ್ಣೆ ಬಿಟ್ಟಲ್ಲಿ ಇಟ್ಟಿ ನೋಡ್ರಿ ಎಣ್ಣೆ ಹಚ್ಚಿ ಒಟ್ಟು ತಲೆ ತಿಕ್ಕತ್ತೀನಿ ನಮಗೆ ಹೊಯ್ಕೊಂತಾನ ಎಣ್ಣೆ ತಲೆಗೆ ಹಚ್ಚಿದ್ದು ಮಂಚೂರು ಟಪ ಟಪ ಬಡಿಯೋದು ನೆತ್ತಿ ಬಿಡೋದು ಈ ಸಣ್ಣ ಕೂಸುಗಳು ಬಡಿತಿರ್ಲಿ ನೀವು ತಲೆ ಸ್ನಾನ ಏನದು ಏರಿತಿರ್ತಿರಲ್ಲ ಮತ್ತೆ ನಾನು ಒಂಚೂರು ಎಣ್ಣೆ ತಲೆಗೆ ಟಪ ಟಪ ಬಡೋದು ಒಂಚೂರು ಇದನ್ನ ಏನದು ಅತ್ತಾಗಿತ್ತಾಗಿತ್ತಾಗಿತ್ತ ಕೊಟ್ಟು ತಲೆಗೆ ಹಚ್ಚಿ ಒಟ್ಟು ಇದು ಮಾಡ್ಬೇಕಲ್ಲ ಹಂಗೆ ಮಾಡತ್ತೀನಿ ಹೆಂಗೆ ಹೊಯ್ಕೊಳಕತ್ತ ನೋಡ್ರಿ ಹಂಗೆ ಅಲ್ಲ ನಾನು ನಳೆಯಗಂಟ ಖುಷಿಲಿಂದ ತಲೆ ತಿಕ್ಕತ್ತೀನಿ ಹೆಂಗೆ ಮಾಡ್ತಾವ ನೋಡ್ರಿ ಐ ಅಳಿಯರ ನೀವು ನನ್ನ ಮಗಗೆ ತಲೆಗೆ ಮಸಾಜ್ ಮಾಡಾಕತ್ತೀರನ್ರಿ ಎಣ್ಣೆ ಹಾಕಿ ಅಯ್ಯ ಹಲ್ಕಟ್ ನನ್ನ ಬಾಡ್ಯ ಊರ್ ಬಾಡ್ಯ ಅಲ್ಲ ಮಾವ ಆಟ ಪ್ರೀತಿಲಿಂತ್ರ ಎಣ್ಣೆ ಹಾಕಿ ತಲೆ ತಿಕ್ಕಿ ಮಸಾಜ್ ಮಾಡ್ತಾಂದ್ರೆ ಹೆಂಗ್ ಮಾಡಾಕತ್ತಿಲ್ಲ ಊರ್ ಬಾಡ್ಯ ಏನ ಅವ್ರು ನಿನ್ನ ಕುಂದ ಬರ್ತಾರ ಏನ ಮಾಡಾಕತ್ತಾರ ಅಂದ್ರಂಗ್ ಮಾಡ್ತೀಯಲ್ಲ ಯಾರಿಗುಂಟು ಯಾರಿಗೊಲ್ಲ ಆ ಅವನ ಕೈಯಾಗ ಎಣ್ಣೆದು ಹಿಂಗೆ ತಿಕ್ಕಿಸ್ಕೊಳ್ಳೋ ತಲೆನ ಪುಣ್ಯ ಬೇಕಾ ಪುಣ್ಯ ನಿಮ್ಮ ಅಪ್ಪರ ಒಂದು ದಿವಸ ನಿಂಗೆ ತಲೆಗೆ ಎಣ್ಣೆ ಹಚ್ಚಿಲ್ಲ ಅಂತ ಪಾಪ ಅವ್ರ ಇದು ಮಾಡತ್ತಾರ ನಮ್ನಿ ಬಾಯ್ ಮಾಡ್ತಲ್ಲ ಹಲ್ಕಟ್ ಬಾಡ್ಯ ಅಯ್ಯೋ ದೇವ್ರೆ ನನ್ನ ಗಂಡ ನನಗೆ ಒಂದು ದಿವಸದ ಕಾಲಕ್ಕೂ ನನ್ನ ತಲೆ ಮುಟ್ಟಿ ಎಣ್ಣೆ ಹಚ್ಚ ದೂರದ ಮತ್ತೆ ತಲೆಗೆ ಒಂಚೂರು ಮಲ್ಲಿಗೆ ತಂದು ಕೊಟ್ಟಿಲ್ಲ ಮುಡ್ಕೊಳಕ ಅಂತ ಅದು ನಿನ್ನ ತಲೆ ಮ್ಯಾಗ ಮಸಾಜ್ ಮಾಡಕತ್ತನ ಅಂದ್ರೆ ಎಷ್ಟು ಪುಣ್ಯ ಲಾ ಮಾಡ್ಯ ನಿಂದ ಹೊಯ್ಕೋತಿಲ್ಲ ಒಂದು ರಾತಿ ಯಾಕ ಮಾವು ಮಸಾಜ್ ಮಾಡಾಕತ್ತಾನ ಅಂತ ನಿಮಗೆ ಅನ್ಸಾತೈತಿ ನನಗೆ ಹಾಕೊಂಡು ಹೊಡ್ಯಾಕತ್ತಾನ ಅನ್ಸಾತೈತೆ ಯಾಕ ಅವಾಗಿಂದ ತಲೆ ಹೊಡಿಸ್ಕೊಂಡು ತಲೆ ಬ್ಯಾನಿ ಹೊಡ್ತದೈತಿ ತಲೆ ಹೊಡ್ತು ನನ್ನ ತಲೆನ ಎಲ್ಲಿ ಮುರ್ಕೊಂಡು ಹೋಗುತ್ತೆ ನಂಗಾಗೈತೆ ಯಾಕ ಯವ್ವ ಬಿಡ್ರಿ ಅಂತ ಹೇಳ್ರಿ ಮಾವನ ಅಯ್ಯಾರ ಒಟ್ಟ ತಲೆಗೆ ಎಣ್ಣೆ ಹಚ್ಕೊಳಂಗಿಲ್ರಿ ಭಾಡ್ಯ ಬೇಸ್ ಸಿಕ್ಕಂತ ಇವತ್ತಿನ ಕೈಯಾಗ ನೋಡ್ರಿ ನಾನೇ ಹೇಳಕತ್ತೀನಿ ನೋಡ್ರಿ ಚಲೋತ್ತಾಗಿ ತಿಕ್ಕಿ ಎಣ್ಣೆ ಉಣಿಸ್ರಿ ತಲೆಗೆ ಎಣ್ಣೆ ಕಂಡ್ರೆ ಎಷ್ಟು ವರ್ಷ ಆಗೈತೆ ತಲೆ ಹಚ್ಚ್ರಿ ತಲೆಗೆ ಅವನು ಎಣ್ಣಿನ ಅಯ್ಯ ಅತ್ತೀರ ನೀವು ಹೇಳಿದ್ರಲ್ಲ ಬಿಡ್ರಿ ನಾನು ನಳಿಯಾಗ ನಮ್ನಿ ಇದು ಮಾಡಿ ಮಸ್ತ್ ತಲೆ ತಿಕ್ಕಿ ಅವನು ಇವತ್ತು ಬೇಕಾರೆ ಹಬ್ಬನ ಐತಿ ಎಣ್ಣೆ ಸ್ನಾನ ಮಾಡಿಸ್ಬಿಡ್ತೀನಿ ಇವತ್ತು ಹಂಗ ಹೇಳ್ತಾರ್ರಿ ಅತ್ತೀರ ನೀವು ಹೇಳಿರಿ ಚಲೋ ಆತು ಪಂಚಮಿ ಹಬ್ಬಕ್ಕೆ ಮಸ್ತ್ ಎಣ್ಣೆಯಾಗ ಜಳಕ ಮಾಡಿಸ್ತೀನಿ ತನ್ನ ಹೌದ್ರಿ ಅಯ್ಯೋ ದೇವ್ರೆ ನಮ್ಮ ತಮ್ಮ ಹಂಗಿದ್ರೆ ಇವತ್ತು ಸ್ವಚ್ಛ ತಾನ ಎಣ್ಣೆ ಹಚ್ಕೊಂಡು ಮಿರಿ ಮೆನ್ಸ್ತಾನೆ ಚಲೋ ಕೆಲಸ ಮಾಡತ್ತಾರೆ ಸುಮ್ಮನೆ ಕೊಲ್ತಾರೋ ಕೊಲ್ತಾರಲ್ಲಪ್ಪೋ ಎಣ್ಣೆಯೊಳಗ ನನ್ನ ಇವತ್ತು ಕೊಲ್ತಾರಲ್ಲಪ್ಪೋ ನಮ್ಮ ಮಾವ ನನ್ನ ಇವತ್ತು ನನ್ನ ಕೊಲ್ತಾರಲ್ಲಪ್ಪೋ ತರ್ಲಿ ಎಣ್ಣೆ ಒಳಗೆ ತಲಿ ಹತ್ತಿರ ಹೇಳ್ದಂಗೆ ಭಾವಿಸಾಗೈತಿ ನಿನ್ಗೆ ಕಿವಿಯಾಗ ಮೂಗ್ನಾಗ ಕಣ್ಣಾಗ ಕೂಸಿಗೆ ಕಲ್ಲಂಗೆ ಹಾಕಿ ಎಣ್ಣೆನ ಎತ್ತಿ ಹಾಕಿ ತಟ್ಟದ್ನಂದ್ರೆ ಇಲ್ಲೋಡ ಸುಡ್ಡ ನೀರು ಜಾಗ ಮಾಡಿದಂಗೆ ಯಾರಷ್ಟು ಹಾಕಿದ ಮಗ ನೀನು ತಡಿ ಇನ್ನೊಂಚೂರು ಬಿಡ್ತೀನಿ ಒಟ್ಟು ಎಣ್ಣೆ ಕಣ್ಣಾಗ ಇಳಿಬೇಕಲ್ಲ ತಲೆ ಅಂದು ನೆತ್ತೆ ಹಾಕಿರೋ ಕಣ್ಣು ತಂಪಕ ಅಂತ ತಡಿ ಪಟ ಬಿಡ್ತೀನಿ ತಡಿ ಅಯ್ಯ ಎಷ್ಟು ಚಂದ ನೆಟ್ಟಿ ತರ್ತೀರಿ ನಾನು ಇವತ್ತ ನೋಡ್ರಿ ನೀವು ಇಷ್ಟು ಚಂದ ತಲೆ ನೆತ್ತಿ ಹಾಕಿ ಇದನ್ನ ನೆತ್ತಿ ತಟ್ಟದ ಎಣ್ಣೆ ಹಾಕಿ ಏನು ಚಂದ ಮಸಾಜ್ ಮಾಡ್ತೀರಿ ಅಯ್ಯಪ್ಪ ನನಗೂ ಒಂದು ಸಿಂಗ್ ಮಾಡ್ರಿ ಯಾಕ ಬೇಡ ಮಾವ ಕುಟ್ಟಾಗ ಮರೇ ಮಾಡಿಸ್ಕೊಬೇಡ ಅದು ಏನಂತ ನಿನಗೆ ಅರ್ಥನೇ ಆಗವಲ್ತು ದೇವ್ರೇ ಮಾವ ಸಾಕು ಮಾವ ತಲಿ ನಾವು ಹೋಗತ್ತೆ ನನ್ಬಿಡೋ ಮಾವ ಬೇಡ ಸುಮ್ಮೀರು ಪಾಪ ನೋಡು ನೀವು ಹುಡುಕಿ ಅಂತಂದು ಮ್ಯಾಲೆ ಕುಂತ್ಕೊಂಡಾದ್ರೂ ಚಿಂತಿಲ್ಲ ನಿನ್ನ ತಲೆ ಎಣ್ಣೆ ಹಚ್ಚಿ ಇದು ಮಾಡಕತ್ತಾರ ಇಷ್ಟು ಪ್ರೀತಿ ನಿಮ್ಮ ಅಪ್ಪ ಸತ್ಯಕ್ಕೂ ತೋರಿಸಿದ್ರ ನೀವು ಗೊತ್ತಲ್ಲ ಅಕ್ಕ ಮಾವ ಅಂದ್ರೆ ತಂದೆ ತಾಯಿ ಇದ್ದಂಗೆ ನಿಮ್ಮ ಅಪ್ಪ ಒಂದು ಸಣ್ಣ ನೀವು ಎಣ್ಣೆ ಹಚ್ಲಾರ್ದ ನಿಮ್ಮ ಮಾವ ಇಷ್ಟು ಚಂದ ಪ್ರೀತಿ ಮಾಡಕತ್ತಾನಂದ್ರೆ ಹಾಡೆ ಚೆನ್ನಾಗಿ ಹಚ್ಚಿಸ್ಕೊ ನಡಿ ಬಿಸಿನೀರು ಕಾಸು ಹಂಡೆಕ್ಕೆ ಚಲೋತ್ನಿಗೆ ಈಗ ಎಣ್ಣೆ ತಲೆಗೆ ಹಾಕ್ಕೊಂಡನಲ್ಲ ಮಸಾಜ್ ಮಾಡ್ಕೊಂಡನಲ್ಲ ಸುಡ್ಡ ನೀರು ಹಾಕ್ಕೊಂಡು ಜಾಕ ಮಾಡಿದ್ನಂದ್ರೆ ಹಗುರ ಹಾಕೋಣ ನಡಿ ಇಬ್ರು ಅಳಿಯಾರಿಗೆ ಅವ್ರು ಇಬ್ರು ಕಾಸು ನಡಿ ಹೌದೌದು ರೀ ನೀವು ಬರ್ರಿ ಹತ್ತು ಬರ್ರಿ ಇಬ್ರಿಗೂ ಚಲೋ ನೀರು ಕಾಸ್ತೀನಿ ಹಂಗೆ ನಾಷ್ಟ ಮಾಡ್ತೀನಿ ನಾನು ಬರ್ತೀನಿ ಇವತ್ತು ನೀನು ಬಿಡಂಗಿಲ್ಲ ಮಗನ ನೀನು ಇವತ್ತು ಗೋಣ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಮಾಡ್ತೀನಿ ಅಳಿದೇವ್ರೆ ಅಳಿಮಯ್ಯ ಅಳಿಮಯ್ಯ ಹೋಗಿದ್ದೇನೋ ಮತ್ತೆ ಹೂನರ ನಾವು ಉಸಿರು ಬಿಡು ಒಟ್ಟು ಹಂಗೆ ಮಾಡಕತ್ತೀವೋ ಅಲ್ಲ ನಾನು ಜಗತ್ತಿನಾಗ ಯಾರ್ಯಾರಿಗೂ ತಲೆ ಮುಟ್ದವನಲ್ಲ ನಾನು ಈ ಹುಟ್ಟು ಇಷ್ಟ ಹತ್ರ ಅಲ್ಲ ನಾನು ತಲೆ ಬಿಟ್ಟು ಇನ್ನೊಬ್ರು ತಲೆ ಮುಟ್ದವನಲ್ಲ ಅಂತ ನಿನ್ನ ತಲೆ ಮೇಲೆ ಎಣ್ಣೆ ಹಾಕಿ ಇಷ್ಟು ಚಂದ ಮಸಾಜ್ ಮಾಡತ್ತೀನಿ ಶಬಾಸ್ಗಿರಿ ಕೊಡೋದ್ಬಿಟ್ಟು ಏನೋ ಮರೆ ಉಸಿರು ಬಿಡೋಲ್ಲ ಉಸಿರು ಹೋಗ್ತಾನೆ ಮತ್ತಂಗ ಇಲ್ಲೇ ಇದ್ರೆ ನನ್ನ ಗ್ಯಾರಂಟಿ ಕೊಲ್ತಿ ಮಾವ ನಿನ್ನ ಮಸಾಜ್ ಜನ್ಮದಾಗ ನಾ ಮಾಡಿಸ್ಕೊಳಲ್ಲ ನಾ ಹೊಕ್ಕಿನಿ ಇವತ್ತು ಬಿಡಲ್ಲ ನನ್ನ ಕೈ ಬಿಡೋಯಪ್ಪ ಮಾವ ಎಲ್ಲಿ ಹೊಡಕಿಲೆ ಹೋಗ ಇವನು ಅವನ ಮಾವ ನನಗೆ ನಿನ್ನ ಮಸಾಜ್ ಬೇಡ ನಿನ್ನ ಎಣ್ಣೆ ಬೇಡ ಈ ಜನ್ಮದಾಗ ಈ ಸಾಯೋವರೆಗೂ ತಲೆಗೆ ಎಣ್ಣೆ ಹಚ್ಚಲ್ಲ ನಾನು ಬಡ್ಸಿ ಮಗನ ನನ್ನ ಮಗಳು ತುಳಸಿ ಕಡ್ಲಿಂದ ಮಸಾಜ್ ಮಾಡಿಸ್ಕೋಬೇಕಂತ ಮಾಡಿದ್ದೆ ಅಲ್ಲಿ ಹೆಂಗೆ ಮಾಡಿದಿ ಈ ಜನ್ಮದಾಗ ತಲೆಗೆ ಎಣ್ಣೆ ಸಿಕ್ಕ ಕಾಣಲ್ತವ ತಲೆ ಯವ್ವ ಯಾಕೆ ಬೇಕು ಕಾಲು ಹಿಡ್ಕೊಂಡು ಕುಂತಿಯಲ್ಲ ಏನದು ಕಾಲಿಗೆ ಏನಂದ್ ನೋಡ ಈಗ ಹೊಸ್ಲಿದಾಗ ಬರಕತ್ತಿದ್ದೆ ಯಾಕೆ ಕಾಲು ಒಂಚೂರು ಉಳುಕ್ದಂಗೆ ಆತು ಬ್ಯಾನ್ ಹಾಕತೈತಿ ಈ ಕಾಲು ಇಷ್ಟು ಬ್ಯಾನ್ ಆಗತೈತಿ ಅಳೆಯವ್ರನ್ನ ಒಂಚೂರು ಕಾಲಿಗೆ ಒಟ್ಟು ಎಣ್ಣೆ ಹಾಕಿ ತಿಕ್ಕ ಅಂತೇಳ ಇರೋ ತನಕ ನನ್ನ ಮಕ್ಕಳು ತಲೆ ತಿಕ್ಕಿರಲ್ಲ ಕಾಲು ಪಾಲು ಉಳುಕ್ ತೆಗಿತಾರನ್ನ ಒಟ್ಟು ಎಣ್ಣೆ ಹಚ್ಚಿ ತಿಕ್ಕ ಕೇಳ್ತೇನೆ ಒಟ್ಟು ನಿನ್ನ ಗಂಡಗ ಹೌದಾ ಯವ್ವ ವಯಸ್ಸದ ಕಾಲಕ್ಕೆ ನೋಡ್ಕೊಂಡು ಅಡ್ಯಾಡ್ಬೇಕಿಲ್ವೇ ಏನು ಕಿಂದ ಮಾಡ್ಕೊಂಡ್ರೆ ಹಿಂಗೆ ಉಳುಕಾಗೈತೆ ನಂಗಿದ್ರೆ ಕಾಲು ಉಳ್ಕಿರ್ತೈತೆ ಮಾತ ನೋಡು ಒಳ್ಳೆಯತಿ ಕಾಲು ತಡಿ ಇವನು ಒಂದು ಮಾತು ಕೇಳ್ತೀನಿ ಎಣ್ಣೆ ಎಷ್ಟು ತಿಕ್ಕಿ ಇದು ಮಾಡ್ತಾರಣ ಅಂತಂದು ಕೇಳವ ಪುಣ್ಯ ಬರೋ ತೋಟ ಅಯ್ಯೋ ಈ ನಮ್ಮ ಅತ್ತಿ ಈ ಕಾಲು ಉಳುಕಿಸ್ಕೊಂಡು ನಾನು ಕೊಟ್ಟ ಕಾಲು ತೆಗಿಸ್ಬೇಕಂತ ನಾನು ನಿನ್ನ ಮಗಗೆ ಪಾಠ ಕಲ್ಸಕ್ಕಂತಂದು ಸುಳ್ಳ ಎಣ್ಣೆ ಹೆಚ್ಚು ಹಾಕೊಂಡು ಬೇಷ್ ಪೂಜೆ ಮಾಡೀನಿ
ಈಗ ನಿನ್ನ ಕಾಲು ಉಳುಕ್ ತೆಗಿಯಕ್ಕಂತ ನಾನು ನಿನ್ನ ಕಾಲು ಮುಟ್ಟು ಮತ್ತೆ ತಿಕ್ಲನ್ನ ನಾನು ಅದಕ್ಕೆಲ್ಲ ಬಗ್ಗ ಮಗನ ಅಲ್ಲ ಇಲ್ಲಿದ್ರಲ್ಲ ಕಾಲು ತಿಕ್ಕ ಹೊರಗೆ ಹೋಗ್ತೀನಿ ಬರೋದೇ ಇಲ್ಲ ಇರೋ ತನಕ